Hi everyone. Kalika Chetarike Learning Sheet Social Science 8th Standard English Medium. Already science subject ಗೆ 5 lesson ಗೆ ನಾನು ಬರುವಂತ ಲರ್ನಿಂಗ್ ಶೀಟ್ಸ್ ಆಕ್ಟಿವಿಟೀಸ್ ಗೆ ಸೊಲ್ಯೂಷನ್ಸ್ ಅನ್ನ ಕೊಟ್ಟಿದ್ದೀನಿ. ಸೊ ವಿಡಿಯೋಸ್ ಗಳ ಅಪ್ಲೋಡ್ ಆಗಿದೆ. ಯಾರು ವಾಚ್ ಮಾಡಿಲ್ವೋ ವಾಚ್ ಮಾಡಿ. ಸೊ ಈ ಸೆಷನ್ ಅಲ್ಲಿ ಬಂದ್ಬಿಟ್ಟು ಸೋಷಿಯಲ್ ಸೈನ್ಸ್ ಅಲ್ಲಿ ಬರುವಂತ ಫಸ್ಟ್ ಚಾಪ್ಟರ್ ಗೆ ನಾನು ಬರುವಂತ ಎಲ್ಲ ಲರ್ನಿಂಗ್ ಶೀಟ್ಸ್ ಆಕ್ಟಿವಿಟೀಸ್ ಇನ್ ಒನ್ ಶಾಟ್ ಅಲ್ಲಿ ನೀವು ನೋಡ್ತಾ ಇದ್ದೀರಾ. ವೆಲ್ಕಮ್ ಟು ಧನುಸ್ಟಾಕ್. ಫಸ್ಟ್ ಚಾಪ್ಟರ್ ಇಸ್ ಸೋರ್ಸಸ್ ಆಫ್ ಹಿಸ್ಟ್ರಿ. ಸೊ ಇದರಲ್ಲಿ ಬರುವಂತ ಲರ್ನಿಂಗ್ ಔಟ್ಕಮ್ ಏನು ಅಂತ ನೋಡೋಣ. ಸೊ ಲರ್ನಿಂಗ್ ಔಟ್ಕಮ್ 1, ಯು ವಿಲ್ ಲರ್ನ್ ಅಬೌಟ್ ದ ಸೋರ್ಸಸ್ ಆಫ್ ಹಿಸ್ಟ್ರಿ ಅಂತ ಇದೆ. ಸೊ ಯು ನೋ ದಟ್ ಹಿಸ್ಟ್ರಿ ಅಂದರೆ ಇವೆಂಟ್ಸ್ ವಿಚ್ ಇಸ್ ಹ್ಯಾಪನ್ಡ್ ಇನ್ ದ ಪಾಸ್ಟ್. ಸೊ ಅದು ಬೇಸ್ ಮಾಡಿ ಕೆಲವು ಕ್ವಶನ್ಸ್ ಇದೆ. ಸೊ ಆ ಕ್ವಶನ್ಗೆ ಹೋಗೋಕೆ ಮುಂಚೆ ಒಂದು ಜನರಲ್ ಕ್ವಶನ್ ಇದೆ. ಲೆಟ್ಸ್ ಸರ್ಚ್ ದ ಹಿಸ್ಟ್ರಿ ಆಫ್ ಅವರ್ ಸ್ಕೂಲ್. ಸೊ ಇಲ್ಲಿ ಒಂದು ಡ್ರಾ ದ ಪಿಕ್ಚರ್ ಆಫ್ ಯುವರ್ ಸ್ಕೂಲ್ ಅಂಡ್ ಫಿಲ್ ಇನ್ ದ ಇನ್ಫಾರ್ಮೇಶನ್ ಬಿಲೋ ಅಂತ ಇದೆ. ನೀವು ನಿಮ್ಮ ಸ್ಕೂಲ್ನ ಒಂದು ಪಿಕ್ಚರನ್ನು ಡ್ರಾ ಮಾಡ್ತೀರಾ. ಇಲ್ಲಿ ನಾನೊಂದು ಫಾರ್ಮೆಟ್ ಕೊಟ್ಟಿದ್ದೀನಿ. ಸೊ ನಿಮಗೆ ಇದನ್ನು ಫಾಲೋ ಅಪ್ ಮಾಡಿ. ಹಾಗೆ ನಿಮಗೆ ನಿಮ್ಮ ಸ್ಕೂಲ್ ಬಗ್ಗೆ ಪ್ರೆಸೆಂಟ್ ಇನ್ಫಾರ್ಮೇಷನು ಮತ್ತು ಪಾಸ್ಟ್ ಇನ್ಫಾರ್ಮೇಷನ್ ಅಂದರೆ ಅದು ಫಸ್ಟು ಅದು ಸ್ಟಾರ್ಟ್ ಆಯ್ತಲ್ವಾ. ಸೊ ಆ ಇನ್ಫಾರ್ಮೇಷನು ಮತ್ತು ಇವಾಗ ಪ್ರೆಸೆಂಟು ಇರೋಂಥ ಇನ್ಫಾರ್ಮೇಷನನ್ನು ಇಲ್ಲಿ ನೀವು ತುಂಬಿಸ್ಬೇಕಾಗುತ್ತೆ. ಸೊ ಇದು ಒಂದು ಫಾರ್ಮೆಟ್ ಇದೆ, ನಿಮಗೆ ಯೂಸ್ ಆಗುತ್ತೆ. ಇದು ಬೇಸ್ ಮಾಡಿ ನೀವು ಕಂಪ್ಲೀಟ್ ಮಾಡ್ಬೋದು. ಸೊ ಇಲ್ಲಿ ನೀವು ನಿಮ್ಮ ಪೇರೆಂಟ್ಸನ್ನಾದರೂ ಕೇಳಿ, ಇಲ್ಲಾಂದರೆ ನಿಮ್ಮ ಸೀನಿಯರ್ ಟೀಚರ್ಸ್ ಇರ್ತಾರೆ, ನಿಮ್ಮ ಸೀನಿಯರ್ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರನ್ನ ಕೇಳಿಬಿಟ್ಟು ನೀವು ಇದನ್ನು ಕಂಪ್ಲೀಟಾಗಿ ಫಿಲ್ ಮಾಡ್ಬೋದು. ಇಲ್ಲಿ ಪ್ರೆಸೆಂಟಲ್ಲಿ ಏನಿದೆ ಅಂದರೆ ನೇಮ್ ಆಫ್ ದ ಹೆಡ್ ಮಾಸ್ಟರು, ಹಾಗೆ ನಂಬರ್ ಆಫ್ ಟೀಚರ್ಸ್, ನಂಬರ್ ಆಫ್ ಚಿಲ್ಡ್ರನ್, ನಂಬರ್ ಆಫ್ ರೂಮ್ಸ್, ಲೊಕೇಶನ್ ಆಫ್ ದ ಸ್ಕೂಲ್ ಫೆಸಿಲಿಟೀಸ್, ಪ್ಲೇ ಗ್ರೌಂಡ್, ಅದರ್ ಡೀಟೇಲ್ಸ್ ಅಂತ ಇದೆ. ಪಾಸ್ಟ್ ಅಂದರೆ ಮೊದಲು ಹೇಗಿತ್ತು ಸ್ಕೂಲು. ಸೊ ಸ್ಕೂಲ್ ಎಸ್ಟಾಬ್ಲಿಷ್ಮೆಂಟ್ ಇಯರ್ ಅಂದರೆ ಯಾವಾಗ ಸ್ಟಾರ್ಟ್ ಆಗಿದ್ದು, ಪರ್ಸನ್ ಹೂ ಇನಾಗ್ರೇಟೆಡ್ ಅಂದರೆ ಯಾರು ಇನಾಗ್ರೇಟ್ ಮಾಡಿದ್ದು, ಹಾಗೆ ಫಸ್ಟ್ ಹೆಡ್ ಮಾಸ್ಟರ್ ಹೆಸರು, ಆಮೇಲೆ ಆ ಟೈಮಲ್ಲಿ ಟೀಚರ್ಸ್ ನಂಬರ್ ಆಫ್ ಟೀಚರ್ಸು ಎಷ್ಟಿದ್ರು, ಆಮೇಲೆ ನಂಬರ್ ಆಫ್ ಚಿಲ್ಡ್ರನ್ ಸ್ಟಾರ್ಟಿಂಗ್ ಎಷ್ಟು ಸ್ಟ್ರೆಂತ್ ಇತ್ತು, ನಂಬರ್ ಆಫ್ ರೂಮ್ಸ್ ಎಷ್ಟಿತ್ತು, ಆಮೇಲೆ ಪ್ಲೇಸ್ ವೇರ್ ದ ಸ್ಕೂಲ್ ವಾಸ್ ಅಂದರೆ ಇವಾಗ ಸ್ಕೂಲ್ ಏನಾದರೂ ಚೇಂಜ್ ಆಗಿದೆ. ನಾವು ಮೊದಲು ಕೆಲವು ಸಲ ಸ್ಕೂಲ್ಗಳು ಒಂದು ಕಡೆ ಬಿಗಿನಿಂಗ್ ಸ್ಟಾರ್ಟ್ ಮಾಡಿ ಮತ್ತು ಬೇರೆ ಕಡೆನೂ ಅದನ್ನು ಕೊನೆಗೆ ಶಿಫ್ಟ್ ಮಾಡಿರ್ತಾರೆ. ಸೊ ಆ ರೀತಿ ಏನಾದರೂ ಇದ್ದರೆ ಅದು ನೀವು ಅದನ್ನು ಮೆನ್ಷನ್ ಮಾಡಬೇಕು. ಆಮೇಲೆ ಸ್ಕೂಲ್ ಫೆಸಿಲಿಟೀಸ್, ಸೊ ಇದನ್ನೆಲ್ಲ ನೀವು ಇಲ್ಲಿ ಬರಿಬೇಕಾಗುತ್ತೆ. ಆಮೇಲೆ ಯು ಹ್ಯಾವ್ ಅಬ್ಸರ್ವ್ ದ ಇಂಪಾರ್ಟೆಂಟ್ ಇವೆಂಟ್ಸ್ ಚೇಂಜಸ್ ದಟ್ ಅಕರ್ಡ್ ಸಿನ್ಸ್ ದ ಬಿಗಿನಿಂಗ್ ಆಫ್ ದ ಸ್ಕೂಲ್ ದೆನ್ ಲೀಡ್ಸ್ ದೆಮ್ ಔಟ್. ಸೊ ಬಿಗಿನಿಂಗ್ ಸ್ಕೂಲು ಪಾಸ್ಟಲ್ಲಿ ಮತ್ತು ಪ್ರೆಸೆಂಟಲ್ಲಿ ಏನು ಅಡಿಷನಲ್ ಅಲ್ಲಿ ಎಕ್ಸ್ಟ್ರಾ ಇದೆ ಅದನ್ನೆಲ್ಲ ನೀವು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗ್ತೀರಾ. ಸೊ ಇಲ್ಲಿ ನೋಟ್ ಕೊಟ್ಟಿದ್ದಾರೆ. ಯು ಕ್ಯಾನ್ ಟೇಕ್ ದ ಹೆಲ್ಪ್ ಆಫ್ ಓಲ್ಡ್ ಸ್ಟೂಡೆಂಟ್ಸ್, ಎಲ್ಡರ್ಸ್, ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಆ್ಯಂಡ್ ಯು ಕ್ಯಾನ್ ಫಿಲ್ ದಿಸ್. ದ ನೆಕ್ಸ್ಟ್ ಒನ್ ಇಸ್ ಆಕ್ಟಿವಿಟಿ 2. We have understood the information about the history of our school. Let's now have discussion on the history of our school. So ಇಲ್ಲಿ first question, how did you collect information about how the school was like when it is started? So ನೀವು ಹೇಗೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿದ್ದೀರಿ, ಸೊ ನೀವು ಯಾವ ಕಡೆಯಿಂದ ಕಲೆಕ್ಟ್ ಮಾಡಿದ್ದೀರಾ ಅದನ್ನು ನೀವು ನಿಮ್ಮ ಕ್ಲಾಸ್ ಟೀಚರ್ ಹತ್ರ ಡಿಸ್ಕಸ್ ಮಾಡ್ತೀರಾ. ನೀವು ಟೀಚರ್ಸಿಂದ ಕಲೆಕ್ಟ್ ಮಾಡಿದ್ದ, ಇಲ್ಲ ಸೀನಿಯರ್ ಸ್ಟೂಡೆಂಟ್ಸ್ ಓಲ್ಡ್ ಸ್ಟೂಡೆಂಟ್ಸಿಂದ ಕಲೆಕ್ಟ್ ಮಾಡಿದ್ದ, ಇಲ್ಲ ನೇಬರ್ಸಿಂದ ಕಲೆಕ್ಟ್ ಮಾಡಿದ್ದ, ಆ ಸ್ಕೂಲ್ ಪಕ್ಕ ಇರ್ತಾರಲ್ವ ನೇಬರ್ಸು, ಅವರಿಂದ ಕಲೆಕ್ಟ್ ಮಾಡಿದ್ದ. ಸೊ ಆ ಇನ್ಫಾರ್ಮೇಷನನ್ನು ನೀವು ಎಲ್ಲಿ ಕಲೆಕ್ಟ್ ಮಾಡಿದ್ದೀರಾ ಅದನ್ನು ಟೀಚರ್ ಹತ್ರ ಡಿಸ್ಕಸ್ ಮಾಡ್ತೀರಾ. ಹೂ ಆ್ಯಂಡ್ ವಾಟ್ ಡಾಕ್ಯುಮೆಂಟ್ಸ್ ಹೆಲ್ಪ್, ಎಲ್ಡರ್ಸ್ ಆಫ್ ದ ವಿಲೇಜ್, ಟೀಚರ್ಸ್, ಸ್ಕೂಲ್ ಎನ್ರೋಲ್ಮೆಂಟ್, ಸ್ಕೂಲ್ ನೇಮ್ ಬೋರ್ಡ್, ಓಲ್ಡ್ ಅಟೆಂಡೆನ್ಸ್ ಮೈಟ್ ಹ್ಯಾವ್ ಹೆಲ್ಪ್ ಯು ಟು ಫೈಂಡ್ ಇನ್ಫಾರ್ಮೇಷನ್ ಅಬೌಟ್ ದ ಸ್ಕೂಲ್. ಸೊ ಅಲ್ಲಿ ಇವರೇ ಒಂದು ಕ್ವಶನ್ ಕೇಳಿದ್ದಾರೆ, ನಿಮಗೆ ಯಾವುದ್ರ ಕಡೆಯಿಂದ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ, ಹೆಲ್ಪ್ ಆಗಿರ್ಬೋದು ಅಂದರೆ ಮೋಸ್ಟ್ಲಿ ನಿಮ್ಮ ಎಲ್ಡರ್ಸಿಂದ, ಇಲ್ಲಾಂದರೆ ಟೀಚರ್ಸಿಂದ, ಇಲ್ಲ ನೀವು ಹಳೆ ಅಟೆಂಡೆನ್ಸ್ ಬುಕ್ ತೊಗೊಂಡು ನೀವು ನೋಡಿರ್ಬೋದು. ಸೊ ಈ ರೀತಿ ನೀವು ಇನ್ಫಾರ್ಮೇಷನನ್ನು ನೀವು ಕಲೆಕ್ಟ್ ಮಾಡಿರ್ಬೋದು ಅಂತ ಹೇಳಿದ್ದಾರೆ. ಹಾಗೆ ನೀವು ಆ ಕಲೆಕ್ಟ್ ಮಾಡಿ ಪ್ರೆಸೆಂಟು ಮತ್ತು ಪಾಸ್ಟಲ್ಲಿ ಹೇಗಿತ್ತು, ನಿಮ್ಮ ಪ್ರೆಸೆಂಟ್ ಹೇಗಿದೆ ಅಂತ ನಿಮಗೆ ಗೊತ್ತಿದೆ, ಪಾಸ್ಟ್ ಹೇಗಿತ್ತು ನಿಮ್ಮ ಸ್ಕೂಲ್ ಅನ್ನೋ ಇನ್ಫಾರ್ಮೇಷನ್ನ ಇವಾಗ ನೀವು ಕಲೆಕ್ಟ್ ಮಾಡಿರೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೊ ಏನಾಗಿದೆ ಅಂದರೆ ಇಲ್ಲಿ ದ ಡಾಕ್ಯುಮೆಂಟ್ಸ್ ಆ್ಯಂಡ್ ದ ಪೀಪಲ್ ಲಿಸ್ಟೆಡ್ ಅಬೌವ್ ಆರ್ ದ ಸೋರ್ಸ್ ಆಫ್ ಸ್ಕೂಲ್ ಹಿಸ್ಟ್ರಿ, ರೈಟ್. ಸೊ ನಾವೇನು ಅಲ್ಲಿ ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡಿದ್ದೀರಾ, ನೀವು ಒಂದು ಓರಲ್ ಆಗಿ ಕೇಳಿದ್ದೀರಾ, ಇಲ್ಲಾಂದರೆ ನೀವೇನು ಮಾಡಿದ್ದೀರಾ, ನಿಮ್ಮ ಸ್ಕೂಲ್ ಅಟೆಂಡೆನ್ಸ್ ಬುಕ್ಕೋ ಇಲ್ಲ ಅಲ್ಲಿ ಇರೋವಂಥ ಒಂದು ಆರ್ಟಿಕಲ್ಸು, ಕೆಲವು ಸಲ ಸ್ಕೂಲ್ ಮ್ಯಾಗ್ಝಿನ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದರಿಂದ ನೀವು ಯಾವುದೋ ಒಂದು ರೀತಿಯಿಂದ ನೀವು ರೈಟಿಂಗಲ್ಲೂ ಕಲೆಕ್ಟ್ ಮಾಡಿರ್ತೀರ. ಸೊ
ಈ ರೀತಿ ಡಾಕ್ಯುಮೆಂಟ್ಸನ್ನು ಕಲೆಕ್ಟ್ ಮಾಡ್ತೀರಾ. ಸೊ ಇಲ್ಲಿ ಇವಾಗ ಹಿಸ್ಟ್ರಿಗೆ ಇದನ್ನು ಬಂದು ಕಂಪೇರ್ ಮಾಡ್ತಾ ಇದ್ದಾರೆ. ಸಿಮಿಲರ್ಲಿ ಹೌ ಡಿಡ್ ಅವರ್ ಆನ್ಸಿಸ್ಟರ್ಸ್ ಲೆಡ್ ದೇರ್ ಲೈಫ್. ನಮ್ಮ ಪೂರ್ವಜರು, ಆನ್ಸಿಸ್ಟರ್ ಅಂದರೆ ನಮ್ಮ ಪೂರ್ವಜರು ಹೇಗೆ ಲೈಫನ್ನು ಲೀಡ್ ಮಾಡಿದ್ರು ಅನ್ನೋ ಇನ್ಫಾರ್ಮೇಷನನ್ನು ನಾವು ಹೇಗೆ ಕಲೆಕ್ಟ್ ಮಾಡ್ತೀವಿ, ಏನ್ಸಿಯಂಟ್ ಸಿವಿಲೈಸೇಷನ್ ಅಂತ ಹೇಳ್ತೀವಿ ಅದನ್ನು. ಸೊ ವಾಟ್ ಆಲ್ ಥಿಂಗ್ಸ್ ಹೆಲ್ಪ್ ಅಸ್ ಟು ನೋ ದ ಹಿಸ್ಟ್ರಿ, ಲೆಟ್ಸ್ ನಾವು ಅಂಡರ್ಸ್ಟ್ಯಾಂಡ್ ದ ಸೇಮ್ ವಿತ್ ದ ಹೆಲ್ಪ್ ಆಫ್ ಅನ್ ಆಕ್ಟಿವಿಟಿ. ಹೇಗೆ ನಾವು ಒಂದು ಸ್ಕೂಲ್ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಡಾಕ್ಯುಮೆಂಟ್ಸ್ ಒಂದು ಓರಲ್ ಆಗಲಿ ಇಲ್ಲಾಂದರೆ ರೈಟಿಂಗಲ್ಲಿ ನಾವು ಹೋಗಿ ನೋಡಿದ್ವಿ, ಅದೇ ರೀತಿ ಇಲ್ಲಿ ನಾವು ಒಂದು ಪಾಸ್ಟ್ ಹಿಸ್ಟ್ರಿ ಈವೆಂಟ್ಸ್ನ ಹೇಗೆ ನಾವು ಕಲೆಕ್ಟ್ ಮಾಡಬೇಕು ಅನ್ನೋದಕ್ಕೆ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಇಲ್ಲಿ ಕೆಲವು ಪಿಕ್ಚರ್ಸ್ ಕೊಟ್ಟಿದ್ದಾರೆ ಆಕ್ಟಿವಿಟಿ 3 ಲೆಟ್ಸ್ ಐಡೆಂಟಿಫೈ ದ ಪಿಕ್ಚರ್ ಅಂಡ್ ನೇಮ್ ದ. ಇಲ್ಲಿ ನೋಡಿ ಎಕ್ಸಕವೇಷನ್ ಅಂದರೆ ನೋಡಿ ಏನಾದರೂ ನಮಗೆ ಭೂಮಿಯ ಅಡಿಯಲ್ಲಿ ನಮಗೆ ಏನಾದರೂ ಸೋರ್ಸಸ್ಗಳು ನಮಗೆ ರಿಸರ್ಚ್ಗೆ ಬೇಕು ಅಂದಾಗ ನಾವೇನು ಮಾಡ್ತೀವಿ, ಅದನ್ನು ಡಿಗ್ ಮಾಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಇಸ್ ಎಕ್ಸಕವೇಷನ್. ಸೊ ಎಕ್ಸಕವೇಷನ್ ಇಸ್ ದ ಫಸ್ಟ್ ಪಿಕ್ಚರ್. ಸೆಕೆಂಡ್ ಒನ್ ಇಸ್ ರೂಯಿನ್ಸ್, ಅಂದರೆ ಹಾಳಾಗಿರುವಂಥ ಅವಶೇಷಗಳು ಅಂತ ಹೇಳ್ತೀವಲ್ವ, ದಿಸ್ ಇಸ್ ದ ಬ್ರೋಕನ್ ಪಾರ್ಟ್ಸ್. ಆಮೇಲೆ ಕಾಯಿನ್ಸ್, ಅದು ಇದು ಮಾನ್ಯುಮೆಂಟ್ಸ್. ಇಲ್ಲಿ ಇರೋದು ಸ್ಟೋನ್ ಇನ್ಸ್ಕ್ರಿಪ್ಷನ್, ಸ್ಟೋನ್ ಮೇಲೆ ಬರೆದಿರೋ ಅಂಥ ಲೆಟರ್ಸ್, ಅದು ಸ್ಟೋನ್ ಇನ್ಸ್ಕ್ರಿಪ್ಷನ್. ಸೊ ಡಿಸ್ಕಸ್ ಅಂಡ್ ಕ್ವೆಶನ್ ಏನು ಅಂದರೆ ಡಿಸ್ಕಸ್ ಅಂಡ್ ಲರ್ನ್ ವಾಟ್ ಅದರ್ ಫ್ಯಾಕ್ಟರ್ಸ್ ಅದರ್ ದ್ಯಾನ್ ದೀಸ್ ಆರ್ ರೆಸ್ಪಾನ್ಸಿಬಲ್ in the framing of history. So these are the factors are responsible for framing in the history other than this anta kelidare. So write the names of the above pictures, what these pictures related to, what can we learn from this. So pictures above pictures ge name bariri anta helidru. So now bardaaytu. Write your opinion about this and discuss each picture in the classroom. So idru ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಕೇಳಿದ್ದಾರೆ. ಸೊ ಟೆಕ್ಸ್ಟ್ ಬುಕ್ಕು ಮತ್ತು ವಿತ್ ದ ಹೆಲ್ಪ್ ಆಫ್ ಟೀಚರು ನೀವು ಇಲ್ಲಿ ಡಿಸ್ಕಸ್ ಮಾಡಬೇಕು. ಸೊ ನೀವು ಇಲ್ಲಿ ಆ ಪಿಕ್ಚರನ್ನು ನೀವು ನೋಡಿಬಿಟ್ಟು ಹೆಸರನ್ನ ಬರೆದಾಯಿತು. ಸೊ ನಿಮಗೆ ಇದರಿಂದ ಏನು ಗೊತ್ತಾಯಿತು ಅಂದರೆ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದ ಲೈಫ್ ಆಫ್ ಪೀಪಲ್ ಆಫ್ ದೋಸ್ ಟೈಮ್ಸ್. ಆಗಿನ ಕಾಲದ ಜನ ಹೇಗಿದ್ರು ಅನ್ನೋದು ಒಂದು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಏಬಲ್ ಟು ಅಂಡರ್ಸ್ಟ್ಯಾಂಡ್ ಪೊಲಿಟಿಕಲ್, ಸೋಷಿಯಲ್, ಕಲ್ಚರಲ್, ಎಕನಾಮಿಕ್, ರಿಲಿಜಿಯಸ್, ಎಜುಕೇಷನ್ ಆಸ್ಪೆಕ್ಟ್ಸ್, ಟೆಕ್ನಾಲಜಿ, ಸೈಂಟಿಫಿಕ್ ನಾಲೆಡ್ಜ್, ಕ್ರಿಯೇಟಿವಿಟಿ ಅಚೀವ್ ಡ್ಯೂರಿಂಗ್ ದೋಸ್ ಪೀರಿಯಡ್. ಸೊ ಇದರಿಂದ ಅಲ್ಲಿ ಪೊಲಿಟಿಕಲ್ ಆಗಲಿ, ಸೋಷಿಯಲ್ಲು, ಕಲ್ಚರಲ್ಲು ಮತ್ತು ಟೆಕ್ನಾಲಜಿ ಮತ್ತು ಕ್ರಿಯೇಟಿವಿಟಿ ಇವನ್ನೆಲ್ಲ ನಮಗೆ ಅಂಡರ್ಸ್ಟ್ಯಾಂಡ್ ಆಗೋದಕ್ಕೆ ಇಂಥ ಒಂದು ಈ ಪಿಕ್ಚರ್ಸ್ಗಳು ನಿಮಗೆ ಹೆಲ್ಪ್ ಆಯಿತು ಅಂತ ಹೇಳಿ ನೀವು ಇಲ್ಲಿ ಬರೀತಾ ಇದ್ದೀರಾ. ಆಕ್ಟಿವಿಟಿ 4, ಚಿಲ್ಡ್ರನ್ ಇನ್ ದ ಅಬೋವ್ ಆಕ್ಟಿವಿಟಿ ಯು ಹ್ಯಾವ್ ಅಂಡರ್ಸ್ಟುಡ್ ದ ಸೋರ್ಸ್ ಆಫ್ ಹಿಸ್ಟ್ರಿ ಹ್ಯಾವೆಂಟ್ ಯು ಬೇಸ್ಡ್ ಆನ್ ದ ಪಿಕ್ಚರ್ ಅಬೋವ್ ಕ್ಲಾಸಿಫೈ ಆ್ಯಂಡ್ ರೈಟ್ ದ ಇನ್ಫಾರ್ಮೇಷನ್ ಇನ್ ದ ಫಾಲೋಯಿಂಗ್ ಟೇಬಲ್. ನೋಡಿ ಅಲ್ಲಿ ಪಿಕ್ಚರ್ಸ್ ಕೊಟ್ಟಿದ್ರು. ಅದಕ್ಕೆ ಮುಂಚೆ ಒಂದು ಸ್ಕೂಲ್ ಬಗ್ಗೆ ಪಾಸ್ಟು ಮತ್ತು ಪ್ರೆಸೆಂಟು. ಸೊ ಅಲ್ಲೇ ನಾವು ಹೇಳಿದ್ವಿ ಒಂದು ಕೆಲವು ನಾವು ಓರಲ್ಲಾಗಿ ಜನಗಳ ಬಾಯಿಂದ ಕೇಳ್ಕೊಂಡು ನಾವು ಬರೆದಿರ್ತೀವಿ, ಇಲ್ಲ ಅಂದರೆ ಸ್ಕೂಲಲ್ಲಿ ಸಿಗುವಂಥ ಒಂದು ಡಾಕ್ಯುಮೆಂಟ್ಸನ್ನ ತೊಗೊಂಡು ನಾವು ಅದನ್ನು ಫಿಲ್ ಮಾಡಿರ್ತೀವಿ. ಹಾಗೆ ಇವಾಗ ಹಿಸ್ಟ್ರಿ ಬಂದುಬಿಟ್ಟು ಅಲ್ಲಿ ಏನು ಪಿಕ್ಚರ್ಸ್ ಇತ್ತೋ ಅದು ನೀವು ಕೆಲವು ಗೊತ್ತಿರೋರ ಹತ್ರ ತಿಳ್ಕೊಂಡು ಬರೆದಿರ್ತೀರ, ಇಲ್ಲಾಂದರೆ ನೀವೇ ಕೆಲವು ಆರ್ಟಿಕಲ್ಸು ಇಲ್ಲಾಂದರೆ ನಿಮ್ಮ ಟೆಕ್ಸ್ಟ್ ಬುಕ್ಕಿಂದ ಹುಡುಕೊಂಡು ನೀವು ಅದನ್ನು ಬರೆದಿರ್ತೀರ. ಸೊ ಇಲ್ಲಿ ಅವೆಲ್ಲ ಬೇಸ್ ಮಾಡಿ ಏನಾಗುತ್ತೆ ಅಂದರೆ ಒಂದು ಲಿಟರರಿ ಸೋರ್ಸಸ್ ಅಂತ, ಇನ್ನೊಂದು ಆರ್ಕಿಯಾಲಜಿಕಲ್ ಸೋರ್ಸಸ್. ಸೊ 2 ಸೋರ್ಸಸ್ಸನ್ನು ಇಲ್ಲಿ ಡಿವೈಡ್ ಮಾಡಿದ್ದಾರೆ. ಸೊ ಇಲ್ಲಿ ಬಂದುಬಿಟ್ಟು ಲಿಟ್ರರಿ ಸೋರ್ಸಸ್ ಯಾವ್ಯಾವ್ದು ಬರುತ್ತೆ, ಆರ್ಕಿಯಾಲಜಿಕಲ್ ಸೋರ್ಸಸ್ ಯಾವ್ದು ಬರುತ್ತೆ ಅಂದರೆ ನೇಟಿವ್ ಲಿಟ್ರೇಚರು, ಫಾರಿನ್ ಲಿಟ್ರೇಚರು, ಓರಲ್ ಲಿಟ್ರೇಚರು ಮತ್ತು ಫೋಕ್ ಸ್ಟೋರಿ ಲಿಟ್ರರಿ ಸೋರ್ಸಸ್ ಅಲ್ಲಿ ಬರುತ್ತೆ. ಆರ್ಕಿಯಾಲಜಿಕಲ್ ಸೋರ್ಸ್ ಅಂದರೆ ಇನ್ಸ್ಕ್ರಿಪ್ಷನ್ನು, ಮೇಲೆ ಪಿಕ್ಚರ್ ಇತ್ತಲ್ವ ಅದು, ಕಾಯಿನ್ಸು, ಮಾನ್ಯುಮೆಂಟ್ಸ್, ಅದರ್ ರೂಯಿನ್ಸ್. ಸೊ ಇಷ್ಟು ನಮಗೆ ಒಂದು ಡಾಕ್ಯುಮೆಂಟ್ಸ್ಗಳು ನಮಗೆ ಪಾಸ್ಟ್ ಇವೆಂಟ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯೂಸ್ಫುಲ್ ಆಗುತ್ತೆ. ಆಕ್ಟಿವಿಟಿ 5, ಲೆಟ್ಸ್ ಹ್ಯಾವ್ ಎ ಗ್ರೂಪ್ ಡಿಸ್ಕಷನ್ ಆ್ಯಂಡ್ ನೋ ಮೋರ್ ಅಬೌಟ್ ದ ಸೋರ್ಸ್ ಆಫ್ ಹಿಸ್ಟ್ರಿ. ಸೊ ಇಲ್ಲಿ ಒಂದು ಆಕ್ಟಿವಿಟಿ, ಚಿಲ್ಡ್ರನ್ ಬಿ ಇನ್ 2 ಗ್ರೂಪ್ಸಲ್ಲಿ ನೀವು ಇರಬೇಕು. ಆಮೇಲೆ ವಿತ್ ದ ಹೆಲ್ಪ್ ಆಫ್ ದ ಟೆಕ್ಸ್ಟ್ ಬುಕ್ 1 ಗ್ರೂಪ್ ಡೂ ಆಕ್ಟಿವಿಟೀಸ್ ರಿಲೇಟೆಡ್ ಟು ದ ಲಿಟರರಿ ಸೋರ್ಸಸ್ ಆ್ಯಂಡ್ ದ ಅದರ್ ಗ್ರೂಪ್ ಆರ್ಕಿಯಾಲಜಿಕಲ್ ಸೋರ್ಸಸ್ಸು. ನೀವು ಅಲ್ಲಿ ಒಂದು ಸ್ಕಿಟ್ ಥರ ಅಲ್ಲಿ ನೀವು ಮಾಡಿ, ಇಲ್ಲಾಂದರೆ ಒಂದು ಡಿಬೇಟ್ ಥರ ಮಾಡ್ಬೋದು, ಇಲ್ಲಾಂದರೆ ಒಂದು ಸ್ಪೀಚ್ ಥರ ಇದನ್ನು ನೀವು ಮಾಡಿಬಿಟ್ಟು ನಿಮ್ಮ ಟೀಚರ್ ಮುಂದೆ ನೀವು ಇದನ್ನು ಪ್ರೆಸೆಂಟ್ ಮಾಡ್ಬೋದು. ಲಿಸ್ಟ್ ಔಟ್ ದ ಮಾನ್ಯುಮೆಂಟ್ಸ್ ಅರೌಂಡ್ ಯು ದಟ್ ಹೆಲ್ಪ್ಡ್ ಇನ್ ಕ್ರಿಯೇಟಿಂಗ್ ಹಿಸ್ಟ್ರಿ. ಸೊ ಕೆಲವು ಮಾನ್ಯುಮೆಂಟ್ಸನ್ನ ಹೆಸರನ್ನ ನೀವು ಮೆನ್ಷನ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಕೆಲವು ಬರೆದಿದ್ದೀನಿ, ಪ್ಯಾಲೇಸಸ್, ಟೆಂಪಲ್ಸ್, ಪಿಲ್ಲರ್ಸ್, ಫೋರ್ಟ್ಸ್ ಎಕ್ಸೆಟ್ರಾ. ಆಕ್ಟಿವಿಟಿ 7, collect any source that tell you the history of your village with the help of your elders or teacher and present it in the class. ಸೊ ಒಂದು ನಿಮ್ಮ ವಿಲೇಜ್ ಅಂದರೆ ವಿಲೇಜ್ ನೋಡಿ, ಒಂದು ಊರಿಗೆ ಯಾಕೆ ಹೆಸರು ಬಂತು, ಅಲ್ಲಿ ಮೊದಲು ಜನ ಹೇಗಿದ್ರು, ಕಂಪ್ಲೀಟಾಗಿ ಡೀಟೇಲ್ಸ್ಗಳು ನೀವು ನಿಮ್ಮ ವಿಲೇಜಲ್ಲಿ
ನಿಮ್ಮ ಎಲ್ಡರ್ಸಿಂದ ಇಲ್ಲಾಂದರೆ ಕೆಲವು ಡಾಕ್ಯುಮೆಂಟ್ಸ್ ಇಟ್ ಮೈಟ್ ಬಿ ಲಿಟ್ರರಿ ಸೋರ್ಸಸ್ ಆರ್ ಆರ್ಕಿಯಾಲಜಿಕಲ್ ಸೋರ್ಸಸ್ ತಗೊಂಡು ನೀವು ನಿಮ್ಮ ಕ್ಲಾಸಲ್ಲಿ ಪ್ರೆಸೆಂಟ್ ಮಾಡಿ ಅಂತ ಹೇಳಿ ಇಲ್ಲಿ ಒಂದು ಕ್ವಶನ್ ಇದೆ ಆಕ್ಟಿವಿಟಿ 7 ಚಿಲ್ಡ್ರನ್ ವಿತ್ ದ ಹೆಲ್ಪ್ ಆಫ್ ಸೋರ್ಸಸ್ ಆಫ್ ಹಿಸ್ಟ್ರಿ ವಿ ಹ್ಯಾವ್ ಅಂಡರ್ಸ್ಟುಡ್ ಹೌ ಹಿಸ್ಟ್ರಿ ಕ್ಯಾನ್ ಬಿ ಫ್ರೇಮ್. ಸೊ ಇವಾಗ ನಿಮಗೆ ಹಿಸ್ಟ್ರಿ ಹೇಗೆ ಫ್ರೇಮ್ ಆಯಿತು ಅಂತ ಗೊತ್ತಾಯಿತು ಬಿಕಾಸ್ ಬೈ ದ ಸಮ್ 2 sources, one is from a literary sources and another one from a archaeological sources, we can know about the past, the event of past history, right? So yes, it is difficult to frame history without the sources. So any idea we speak, say or write should have grounds, and only then we can accept it, otherwise it will be a fairy tale. ನೋಡಿ ಈ ರೀತಿ ಒಂದು ಎಲ್ಲದಕ್ಕೊಂದು ಪ್ರೂಫ್ ಇರಬೇಕಲ್ವಾ. ಸೊ ಪ್ರೂಫ್ ಇದ್ದಾಗ ಮಾತ್ರ ನಾವು ಅದನ್ನು ಕರೆಕ್ಟು ಅಂತ ಹೇಳಿ ನಂಬ್ತೀವಿ. ಪ್ರೂಫೇ ಇಲ್ಲ ಅಂದಾಗ ಅದೇನಾಗುತ್ತೆ, ಅದು ಒಂದು ಸ್ಟೋರಿ ಥರ ಆಗುತ್ತೆ, ಅದು ಒಂದು ಫೇರಿ ಟೇಲ್ ಥರ ಆಗುತ್ತೆ, ಅದೊಂದು ಕತೆ, ಒಂದು ಅಡುಗುಲಜ್ಜಿ ಕತೆ ಅಂತ ಹೇಳ್ತಾರಲ್ವ, ಆ ರೀತಿ ಆಗಿಬಿಡುತ್ತೆ. ಸೊ ಯಾವುದೇ ಒಂದು ನಾವು ನಂಬಬೇಕು ಅಂದರೆ ಅದಕ್ಕೆ ಒಂದು ಡಾಕ್ಯುಮೆಂಟ್ಸ್ ಇರಬೇಕು. ಸೊ ವೈಲ್ ಅಂಡರ್ಸ್ಟ್ಯಾಂಡಿಂಗ್ ಹಿಸ್ಟ್ರಿ ಸೋರ್ಸಸ್ ಪ್ಲೇ ಎ ವೆರಿ ಇಂಪಾರ್ಟೆಂಟ್ ರೋಲ್ ಆ್ಯಂಡ್ ಪ್ರೊವೈಡ್ ಎ ರಿಯಲ್ ಹಿಸ್ಟ್ರಿ. ಸೊ ರಿಯಲ್ ಹಿಸ್ಟ್ರಿ ನಿಜವಾಗ್ಲೂ ನಮಗೆ ಒಂದು ಟ್ರೂ ಇನ್ಫಾರ್ಮೇಷನ್ ಸಿಗಬೇಕು ಅಂದರೆ ವಿ ನೀಡ್ ಎ ಸೋರ್ಸಸ್. ಸೊ ನಾವ್ ಯು ನೋ ವಾಟ್ ದ 2 sources. ಸೊ ದಟ್ಸ್ ಮೈ ಲರ್ನಿಂಗ್. ಸೊ ಇಲ್ಲಿ ಟಿಕ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಫಾರ್ಮೆಟ್ ಕೊಟ್ಟಿದ್ದೀನಿ, ಕಂಪ್ಲೀಟೆಡ್ ಲರ್ನಿಂಗ್ ಥೀಮ್. ಸೊ ನೀವು ಕಂಪ್ಲೀಟ್ ಮಾಡಿದ್ದೀರಾ ಅಲ್ಲಿ ಕೊಟ್ಟಿರೋಂಥ ಎಲ್ಲ ಆ್ಯಕ್ಟಿವಿಟೀಸ್. ಐ ನೋ ಅಂದರೆ ನಿಮಗೆ ಇವಾಗ ಹಿಸ್ಟ್ರಿ ಅಂದರೆ ಏನು ಅಂತ ಗೊತ್ತಾಗಿದೆ. ಐ ಅಂಡರ್ಸ್ಟುಡ್, ನಿಮಗೆ ಅರ್ಥ ಆಗಿದೆ. ಐ ಕ್ಯಾನ್ ಶೇರ್ ದ ಫ್ಯಾಕ್ಟರ್ಸ್ ಐ ಹ್ಯಾವ್ ಅಂಡರ್ಸ್ಟುಡ್ ವಿತ್ ಮೈ ಫ್ರೆಂಡ್ಸ್. ಸೊ ನನ್ನ ಕೈಯಿಂದ ನನ್ನಲ್ಲಿ ಶೇರ್ ಮಾಡೋಕ್ಕಾಗುತ್ತೆ, ನಾನು ಏನು ಇವಾಗ ಇದರಿಂದ ಈ ಆ್ಯಕ್ಟಿವಿಟೀಸಿಂದ ನಾನು ಏನು ಕಲಿತೆ ಅನ್ನೋದನ್ನು. ಐ ಕ್ಯಾನ್ ಟಾಕ್ ಅಬೌಟ್ ದ ಅದರ್ ಫ್ಯಾಕ್ಟರ್ಸ್ ರಿಲೇಟೆಡ್ ಟು ದಿಸ್. ಸೊ ಇದು ಬಿಟ್ಟು ಇದು ಬೇಸ್ ಮಾಡಿ ಇದಕ್ಕೆ ಸಂಬಂಧಪಟ್ಟಿರೋಂಥ ರಿಲೇಟೆಡ್ ಟಾಪಿಕ್ಸಿಗೆ ನನ್ನ ಕೈಯಲ್ಲಿ ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇವೆಲ್ಲ ನಿಮ್ಮ ಕೈಯಲ್ಲಿ ಆದರೆ ನೀವಲ್ಲಿ ಟಿಕ್ ಮಾಡ್ಕೊಂಡು ಹೋಗ್ಬೋದು. ಸೊ ಕೊನೆಗೆ ಟೀಚರ್ಸ್ ಫೀಡ್ಬ್ಯಾಕ್ ಇರುತ್ತೆ ನಿಮ್ಮ ಬೇಸ್ ಮಾಡಿ ನಿಮ್ಮ ಆ್ಯಕ್ಟಿವಿಟೀಸ್. ಸೊ ಲರ್ನಿಂಗ್ ಥೀಮ್ 1.2 ಕ್ರೋನಾಲಜಿ, ಇದನ್ನು ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಇದು ಬರೋ ಅಂಥ ಒಂದು ಆ್ಯಕ್ಟಿವಿಟೀಸಿಗೆ ಸೊಲ್ಯೂಷನ್ಸನ್ನು ಕೊಡ್ತೀನಿ. ಸೊ ಯಾರು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಸಬ್ಸ್ಕ್ರೈಬ್ ಮಾಡಿದರೆ ಅದೇ ನಮಗೆ ಆ್ಯಡೆಡ್ ಎನ್ಕರೇಜ್ಮೆಂಟ್ ಆ್ಯಂಡ್ ವಿಡಿಯೋನ ಎಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.